ಕರ್ಕೊಂಬ ಅಂತ ಹೇಳ್ಯಾರ ಅವರು. ಯಾಕಂದ್ರೆ ಅವ್ರಿಗಲ್ಲಿ ಮತ್ತು ನಿನ್ನೆ ಕರ್ಕೊಂಬಂದಾರ ಅಂತ ಅನುಮಾನ ಬಂದು ಎಂದಿತ್ತಂತಂದು ನೀ ಇಲ್ಲೇ ಇರು, ನಾ ಹೋಗಿ ಕರ್ಕೊಂಬರ್ತೀನಿ ಅಕ್ಕನ. ಹಾಂ, ಅಯ್ಯ ನಾನೇನು ಅವ್ರ ಮನೆಗೆ ಹೋಗೋದು ಹೊಸ್ದ, ಅವ್ರ ಮನೆ ಕೆಲಸ ಮಾಡೋದು ಹೊಸ್ದ. ತಗೋ, ಏನೋ ಮಾತಾಡ್ಬೇಕಂತಿದ್ದಿ, ಕರ್ಕೊಂಬ, ಇಲ್ಲೇ ಇರ್ತೀನಿ. ಬಾ ಬಾ ಬಾ, ಏನು ತೆಂಗಿನಕಾಯಿ ಸುರಿದೈತಿ ಅಂತೀನಿ ನಾನು. ಯಾಕ ಈಗೇನೋ ನಮ್ಮವ್ವ ನಾನು ನೋಡಿನ ಸುಮ್ಕುಂದ್ರ ನೀನು ಈಗ ಹೊಂಟಿ ಅವ್ರ ಮನೆಗೆ ಕೆಲ್ಸಕ್ಕೆ. ನನಗೆ ಆರಾಮಿಲ್ಲ ಅಂತಂದು ನಾ ಅವ್ರ ಮನ್ಯಾಗ ಕೆಲಸ ಮಾಡೀನಿ. ನಮ್ಮ ಆಕೆ ಮದುವೆ ಬಂದಾಗಿದ್ದಾನ ನಾನ ಇದ್ದಲ್ಲಿ. ಕೈ ಬಿಡು. ಅವರ ಹೇಳ್ರಿ ಏನ ಅಂತಂದು ಹೇಳಿದ್ಲ ನನ್ನ ಮಗಳು. ಏನದು ಅಂದ್ರೆ ನನಗೊಂದಿಷ್ಟು ಇವ್ರ ಗುಟ್ಟು ಗೊತ್ತಾಗ್ಬೇಕಾಗಿತ್ತಮ್ಮ, ಅದಕ್ಕೆ ನಿಮ್ಮನ್ನ ಹೇಳಿ ಕಳಿಸ್ದೆ. ಕೇಳ್ರಿ ಅವರ, ಅದ್ರಾಗ ಏನೈತಿ? ಕೂಸೆಲ್ಲಿದ್ದೇವ ಮಕ್ಕೊಂಡೈತೇನೆ? ಹ್ಞೂ ರೀ, ಪುಣ್ಯಕ್ಕ ನೀವು ಬರತ್ಲಿಗೆ ನಾವು ಯಾಕೆ ನಿಂತೈತಿತ್ತು, ಇಲ್ಲಾಂದ್ರೆ ಅವ್ನು ಕರ್ಕೊಂಬರ್ಬೇಕಾಗಿತ್ತು. ಮತ್ತೆ ಅವ ನೋಡಿದ್ರೆ ನಿಂದ್ರಲ್ಲ ಕುಂದ್ರಲ್ಲ ಅಂತ ಪರಿ ಇದು ಮಾಡ್ತಾನೆ, ಹೇಳಕತ್ನಂದ್ರೆ ಒಟ್ಟ ಸುಮ್ಮಾಗೋದಿಲ್ಲ. ಅದಕ್ಕೆ ಚಲೋ ಆತು ಅವ ಮಕ್ಕೊಂಡ್ಮ್ಯಾಗ ನೀವು ಬಂದಿದ್ದು. ಅದ ರೀ, ಮಾವರ್ ಯಾಕೆ ಅತ್ತೆಯರ ಜೊತೆಗಿಲ್ಲ? ಆಮೇಲೆ ವಿಚಿತ್ರ ಐತ್ರಿ, ಏನನ್ನದ ಅರ್ಥ ಆಗೋಲ್ಲ. ದೊಡ್ಡವ್ರ ಮನೆ ಸಮಾಚಾರ ಮಾತಾಡ್ಬಾರ್ದವ. ಮತ್ತೇನಾರ ಮಾತಾಡಿದ್ ಗೊತ್ತಾತು ಅಂದ್ರೆ ಮತ್ತೆ ನಮ್ಮನ್ನ ಬದುಕ ಕೊಡೋದಿಲ್ಲ ತಂಗಿ. ಆದ್ರೂ ನೀ ಕೇಳ್ತೀರಿ, ಯಾರ ಮುಂದೆ ಹೇಳಲ್ಲ ಅನ್ನೋದಕ್ಕೆ ಹೇಳ್ತೀನಿ. ಈ ಮನ್ಯಾಗ ಇದ್ನಲ್ಲವ ಯಜಮಾನ, ಭಾಳ ಚಲೋ ಮನ್ಸೇವ. ರೇವಣ ಸಿದ್ದಪ್ಪ ಅಂತಂದು ರೇವಣ ಅನ್ನಾರ ನಾವು. ಭಾಳ ಒಳ್ಳೆ ಮನುಷ್ಯ. ಈಕಿ ಬಂದು ನೋಡಿಕಿ ಮದುವೆ ಆಗಿ ಮನೆಗೆ. ಅಯ್ಯಯ್ಯ, ಹಿಂದೆ ಅವ್ರವ್ವ ಅವರಪ್ಪ ಅವ್ರ ಅಣ್ಣ ಓಸ್ರನ್ನು ಕರ್ಕೊಂಬಂದ್ಲು. ಅದು ಏಟ್ ಅಸ್ತಿತ್ತ ಏನು ಅಲ್ಲಿದ್ದು ಮಾರ್ಕೊಂಡು ಓಸ್ರನ್ನು ಇಲ್ಲೇ ಕರ್ಕೊಂಬಂದು ಇಟ್ಕೊಂಡ್ಲು. ಅಯ್ಯಯ್ಯೋ, ಗಯ್ಯಾಳಿ ಅಂದ್ರೆ ಗಯ್ಯಾಳಿ ವಯವ್ವ, ಬೇಡ. ಏನು ಮಾಡ್ಬೇಕು, ಹಣೆ ಬರ ಚಲೋ ಇದ್ದಿದ್ದಿಲ್ಲ ಗಂಡ ಮಗಂದು. 4 ಮಕ್ಕಳು ಅದು. 4 ಮಕ್ಕಳ್ರಿ? ಇನ್ನೊಬ್ರದಾರನ್ರಿ? ಹೂನಮ್ಮ, 3 ಮಂದಿ ಅಲ್ಲ, ನಿನ್ನ ಗಂಡ ದೊಡ್ಡತಲ್ಲ, ಇನ್ನೂ ಒಬ್ಬ ಅದಾನ. ಅವನ ಹೆಸರು ಏನಾಯ್ತವ, ನಂಗೆ ಸಿದ್ದಣ್ಣನ ಏನೈತಿ, ಅದಾನ ಇನ್ನೊಬ್ಬ. ಹೌದ್ರಿ? ಅವ ಎಲ್ಲಿ ಹೋದ್ನ ಏನ ಹೋಗ್ಬಿಟ್ಟ, ಊರು ಬಿಟ್ಟು ಕೊಟ್ಟು. ಈಕಿ ಕಾಟ ತಡ್ಕೊಳ್ಳಾರ್ದ. ಈಕಿ ಈಕಿದು ಗೆರಿ ಕೋರದು ಹಿಂಗೆ ಆಗ್ಬೇಕಂದ್ರೆ ಹಂಗೆ ಆಗ್ಬೇಕು. ಗಂಡಿಗೂ ಆಟ ಮಕ್ಳಿಗೂ ಆಟ. ಆದರೆ ಹೆಣ್ಮಕ್ಳ ಮೇಲೆ ಭಾರಿ ಜೀವಿದ್ಲ. ಮತ್ತು ಹಾಗಾಗಿ ಗಂಡನ ಬಿಟ್ಟೋದ, ದೊಡ್ಡ ಮಗನ ಬಿಟ್ಟೋದ. ಇವ ಅಂತೂ ಉಡಾಳ ಹನ್ನಿಬ್ರಿ ನಿನ್ನ ಗಂಡ, ಹಂಗಾಗಿ ಉಳ್ಕಂಡಾನ. ಹೌದಾ? ನಯವ್ವ, ಏನು ಮಾಡೋದೈತಿ. ಮನುಷ್ಯ ಚಲೋ ಇದ್ನ ಯವ್ವ. ಈ ಕಾಟ ತಡ್ಕೊಳಕ್ಕಾಗಲಾರ್ದ ಜೀವನ ಯಾಕೆ ಹಾಳು ಮಾಡ್ಕೋಬೇಕಂತಂದು ಊರು ಬಿಟ್ಕೊಟ್ಟು ಹೋಗ್ಬಿಟ್ಟು ಒಂದಿನ ಹೋದ ಬರಲೇ ಇಲ್ಲ. ಆಮೇಲೆ ನೋಡಿದ್ರೆ ಯಾರ ನಮ್ಮೂರನ್ನ ನೋಡಿದ್ರಂತ, ಬೇರೆ ಊರಾಗ ಹೆಂಡತಿ ಮಕ್ಕಳ ಜೊತೆಗೆ ಆರಾಮದಾನ ಗೌಡ ಅಂತಂದು ಬಂದಂದ್ರು. ಅವಾಗ ಈಕಿ ಹೋಗಿ ಅಲ್ಲೋಗಿ ಆ ಹೆಣ್ಮಕ್ಳ ಹತ್ರ ಜಗಳ ಮಾಡಿ ಬಂದು ಏನೇನ ಮಾಡಿ ನನಗೆ ಹಂಗೆ ಬೇಕು ಹಿಂಗೆ ಬೇಕು, ನಾನೇ ಇರ್ತೀನಿ ನಂದು ಮನೆ ಅಂತಂದು ಅವ್ರವ್ವ ಅವರಪ್ಪ ಯಾರ್ಯಾರ ಅವ್ರ ಜೊತೆಗೆ ಇಲ್ಲೇ ಇದ್ಲು. ಅವರೆಲ್ಲರೂ ಹೋದ್ರೆ ಈಗ ಒಂದಾಗ ಹೋಗಿ ಹಂಗೆ ಮಕ್ಳು ಕರ್ಕೊಂಡು ನಾವು ಹೆಣ್ಮಕ್ಳನ್ನ ಮದುವೆ ಮಾಡಿತ್ತು ಕರ್ಕೊಂಬಂದು ತವ್ರ ಮನೆಗೆ ಹೋಗಿ ಕೂತೈತಿ. ಗಂಡ ಮನೆಗೆ ಒಂದಿನಕ್ಕೂ ಬಾಳೆ ಮಾಡೋಕೆ ಕಲಿಸ್ಲಿಲ್ಲ. ಓಸ್ರು ಕುಂತಾರ ನೋಡಿ ತಲೆಗೆ ಉಡ್ಸ್ಕೊಂಡು ತಾಯಿ ಮಕ್ಕಳು ಆಟ. ಆ ಗಣಮಕ್ಕ ಹೋಗ್ಬಿಟ್ಟಾನ. ಅತ್ತೀರ ಅವ್ರು ಎಲ್ಲಿರ್ತಾರ ಏನು? ನಾನಂಗ್ರು ಕೂಚ್ ಕರ್ಕೊಂಡು ಅವ್ರಿಗೆ ಹೋಗಿ ಭೇಟಿ ಹಾಕಂಕ್ರು ಆಗಲ್ರಿ ಕರೇನ. ಅತ್ತೀರ ಅಂದಿನ ಅಮ್ಮ, ನೀವು ಹೋಗಿ ಒಂಚೂರು ವಿಷಯ ಹೇಳಿ ಕರ್ಕೊಂಬರ್ತೀರಿ, ಮಾತಾಡ್ಬೇಕು ನಮ್ಮ ಅವ್ರ ಜೊತೆಗೆ. ಅಯ್ಯ ನನ್ನವ್ವ, ನನಗೆ ನಡೆಯಾಕೆ ಬರೋದಿಲ್ಲ. ಯಾರಿಗಾರ ಹೇಳಿ ಕಳಿಸ್ಲೆ ಹಿಂಗೆ ಅಲ್ಲ. ಅಷ್ಟೆಲ್ಲ ಯಾಕೆ ತಲೆಗೆ ಚಿಂತಿದ್ದಿ? ಮನೆ ಬಂದಿದ್ನಂತ ನಿಮ್ಮ ಮಾವ ನನ್ನ ಮಗಳು ಅಂದ್ಲು. ಅವಾಗ ನಾನು ಇದ್ದಿದ್ದಿಲ್ಲಲ್ಲಮ್ಮ, ನಾನು ಅಲ್ಲಿದ್ದೆ ತವ್ರ ಮನ್ಯಾಗ. ಅದಕ್ಕೆ ಆಯ್ತು, ನೋಡ್ತೀನಿ ಬರ್ತೀನಿ ಅಂದ್ರೆ ಕರ್ಕೊಂಬರ್ತೀನವ. ಮತ್ತು ಇಲ್ಲೇ ಕರ್ಕೊಂಬರ್ಲ ಈ ಮನೆ ಹತ್ರನ, ಅಂದ್ರೆ ಇದು ಒಂದಿಟ್ಟು ಊರು ಹೊರಗೂ ಆಗುತ್ತೆ, ನಿಮ್ಮ ಮನೆಗೆ ಹತ್ರನಾಗತ್ತೆ. ಹಿಂದೆ ಯಾರೂ ಬರೋದಿಲ್ಲ ಇಲ್ಲಿ. ಹ್ಞೂ ಅಮ್ಮ, ಹಂಗೆ ಮಾಡ್ರಿ. ಆತವ ಆತು. ನೀವು ಹೋರಿ. ನಾ ಏನೋ ಸ್ವಲ್ಪ ಹೊತ್ತು ಬಿಟ್ಟು ಸಂಜೆ ಮುಂದೆ ಬಂದು ಕಸ ಹೊಡೆದು ಕೊಡ್ತೀನಿ ಅಂತ. ಹಂಗೆ ಮಾಡಿ. ಮಾವರು ಬಂದರು ಅಂದ್ರೆ ಇವ್ರಿಗೆಲ್ಲ ಗೊತ್ತಾಗ್ತಾವ. ಯವ್ವ, ಎಂಥ ಮ್ಯಾಗಿಟ್ಟತ್ತವ ನಮ್ಮ ಹುಡುಗಿ ಅಂತೀನಿ ನಾನು. ನಾನು ಹೇಗೆ ನಿಲ್ಕತ್ತಿದ್ದಿತ್ತು ನನಗೆ. ನಾನೇನು ಹರಿದಕ್ಕೆ ಜಿಗದ್ ತಗೊಳಕ್ಕೆ ಏನಾರ ಒಂದು ತಗೋಬೇಕಂದ್ರೆ ನಿಲ್ಕದ ಇಲ್ಲೋ ನನಗಂಕ್ರ. ಲೇ ಶ್ರೀದೇವಿ, ಶ್ರೀಯವ್ವ ಬಂದೆಯಪ್ಪ. ಲೋ ಇಸ್ಕಲ್ಲ ಅದನ್ನ, ಆ ಹುಡುಗಿ ಸರನ ತೊಗೊಂಡು ಕುತ್ಕೊಂಡಾಳಲ್ಲ ನಿನ್ನ ನಿಂತಿಗೆ. ಹೌದಂತಾರನ ಒಂದಿಟ್ಟು ಕರ್ದು ಇಸ್ಕಲ್ಲ ಅಯ್ಯಪ್ಪ, ಅದನ್ನ ಪುಣ್ಯ ಬರ್ತೈತಿ ನಿನಗೆ. ಯವ್ವ, ನನಗೆ ಕಿಶತಿ ತಲೆ ಹೊಡ್ಕೊಳಕ್ಕಾಗೊಂದು. ಈಗೆಲ್ಲರ ಕುಂತಿರ್ತಾಳಲ್ಲ, ಹೋಗಿ ತೊಗೊಂಬರುವಂತೆ ಅಂತ ಅದನ್ನ ಕ್ವಾಣಿ ಬಾಗ್ಲ ಕೂತ್ಬಿಟ್ಟಾಳ. ಏನು ಮಾಡಲಿ, ಎಷ್ಟು ಬಾಗ್ಲು ಹಿಡಿದ್ರು ತೆಗಿವಳ್ಳು, ಏನಿಲ್ಲ, ಜೀವ ತಿನ್ನ ಕತ್ಬಿಟ್ಟಾಳ. ನೀನು ಇನ್ನು ಮ್ಯಾಗ ಹೇಳ್ತೀನಿ ಕೇಳು. ನಿನ್ನ ತಂಗಿಗಂತಂದ್ರೆ ಏನ್ರ ತಂದೆ ಅಂದ್ರೆ ಮನ್ಯಾಗ ತರಕ ಹೋಗ್ಬೇಡ. ಗನ ಹಡಿಬಿಟ್ಟದ ನೀನು ಹೇಂತಿ. ಅಲ್ವೇ ನನಗೇನು ಗೊತ್ತು ಬೇ, ಹಿಂಗೆ ಕಸ್ಕೊಂಡು ಇಟ್ಕೊಂಡು ಕುಂದಿರ್ತಾಳ ಕ್ವಾಣ್ಯಾಗ ಬಾಗ್ಲು ಹಾಕ್ಕೊಂಡು ಅಂತಂದು. ತಡಿ, ಹೊಟ್ಟೆ ಸಿತೈತಿ ಬರ್ತಾಳ. ಅವಾಗ ಬಿಡೋದು ಬೇಡ, ಹಿಡ್ದಿಸ್ಕೊಳಣ ಅಂತ. ಬಾರಿ ಗಟ್ವಾಣದ ಬಿಡ್ಲ. ನಾವು ಏನ ಅಂತಾರಲ್ಲ, ತಲಿ ಹೊಡ್ಕೊಳಂಗೈತೆ ನೋಡಿಕಿನ ಮದುವೆ ಆಗಿ ಎಲ್ಲಿಂದ ತೊಗೊಂಬಂದ್ವಿ ದರಿದ್ರನ್ನ. ಆಫೀಸಿಗೆ ಹೋಗತ್ನಂತೈತಿ, ಹೋಗುನು ಒಂದು ಏನಿಲ್ಲ. 2 ದಿನದ ಹೊತ್ತಾತು, ಮನೆ ಸೇರಿ ಕುಂತು ಬಿಟ್ಟೈತಿ.
ಓಲ್ ಬಿಡ್ಬೇವ ಒಂದು ಏನಾರ ಮಾಡೋಣಂತಕಿಗೆ ವ್ಯವಸ್ಥೆನ ಈಗ ನಾ ಇಸ್ಕೋತೀನಿ ಏನಾರ ಹೇಳಿ ಆಕಿ ಹಿಂಗೆ ನಾವು ಕಡ್ರ ಬಡ್ರ ಮಾಡಿದ್ರೆ ಕೊಡೋದಿಲ್ಲ ಆಕಿನ ಹೆಂಗೆ ಹಿಡಿಬೇಕು ಹಂಗೆ ಹಿಡಿಬೇಕು ನಾನು ಅದೀನಿ ನೀ ಸುಮ್ಮನಿರು ಚಾಕಿಡ ಆಕೇನು ತಿಂದಿಲ್ಲ ಮುಂಜಾನೆಯಿಂದ ನಾ ಕರ್ಕೊಂಬರ್ತೀನಿ ನೀ ಚಾಕಿಡು ನಾನು ಚಾ ಮಾಡ್ಕೊಂಡು ತೊಂಬ ಪಡ್ಸಲೆಕ್ಕ ಹೇಳ್ತೀನಿ ಏನ ಮಾಡ ನೀನು ನಾ ಹೇಳೋದಕ್ಕೆಲ್ಲ ಹ್ಞೂ ಅನ್ನು ಮೆಲ್ಲಕ್ಕೆ ಮಾತಾಡಿದ್ದು ಏನು ಅಂದ್ರೆ ಬರ್ತಾಳೆ ಆಕಿ ಸಿಟ್ ಮಾಡಿದ್ರೆ ಆಕಿ ಯಾವ್ದೇ ಕಾರಣಕ್ಕೂ ನಮ್ಮ ಇದಕ್ಕೆ ಸಿಗೋದಿಲ್ಲ ಕೈಗೆ ಆತು ಅದು ಏನು ಮಾಡ್ತೀಯ ನೋಡು ಮಾಡ ನೀ ಚಾ ಮಾಡ್ಕೊಂಡು ತೊಗೊಂಬ ಹೇಳ್ತೀನಿ ನಾನು ನೀ ಬಾಗಿಲು ತೆಗಿತೀಯೇ ಇಲ್ಲ ಅನ್ಕೊಂಡಿದ್ದು ನೋಡಿ ನಾನು ಕರೆನ ಏನು ಬೇಕು ಏನು ಬೇಕಾಗಿತ್ತು ಹೇಳು ನಿನಗೆ ಈ ಕ್ವಾಣಿ ಚಲೋ ಆಗೈತಲ್ಲ ಟಿ ವಿನ ಇದ ಕ್ವಾಣೆಗೆ ಇಟ್ಟಾಳವ್ವ ನಿನಗಂತಂದು ಟೇಪ್ ರಿಕಾರ್ಡ್ ಇಲ್ಲೇ ಐತಿ ಪ್ಯಾನ್ ಹಾಕ್ಸ್ಯಾಳ ಎಲ್ಲ ಐತಿ ಹೌದಿಲ್ಲ ಹೌದು ಎಲ್ಲ ಐತಿ ಅದು ಚಲುವಾಗ ಕರೆಂಟ್ ಬೇಕಲ್ಲ ಅದನ್ನ ಯಾರು ಕೊಡ್ತಾರೆ ಸರಿ ಕರೆಂಟ್ ಹಾಕ್ಸೋ ವ್ಯವಸ್ಥೆ ಮಾಡ್ತೀನಿ ಅದೇನೋ ಹಳೆ ಬಿಲ್ಲು ಎಷ್ಟು ಐತಂತ 30 ರೂಪಾಯಿನ 40 ರೂಪಾಯಿ ಅವಾಗ ಇದ್ದಿದ್ದಿಲ್ಲಲ್ಲ ರೊಕ್ಕ ಕಟ್ಟಕ್ಕಾಗಿಲ್ಲ ಇವತ್ತು ಹೊಸ ಮನೆಗೆ ಹಿಡ್ದೀನಿ ಅಂದೆಲ್ಲ ಎಲ್ಲ ರೊಕ್ಕ ಕೊಟ್ಟಾರ ಹೋಗಿ ನಾಳೆ ಮುಂಜಾನೆ ಹೋಗಿ ಕಟ್ಟಿ ಮನೆಗೆ ಕರೆಂಟ್ ಹಾಕಿಸ್ತೀನಿ ಆತಾ ಏನು ಈಗ ಒಮ್ಮಿದ ಮಕ್ಳು ನನ್ನ ಮ್ಯಾಗ ಇಷ್ಟು ಪ್ರೀತಿ ಅದೇ ಅವು ನಕ್ಲೆಸ್ ನಿನ್ನ ತಂಗಿ ಎತ್ಕೊಂಡು ಇಟ್ಕೊಂಡಿನಲ್ಲ ಅದಕ್ಕನ ಎಲ್ಲರಾದ ನಾನೀಗ ಎಷ್ಟು ಚಂದ ಮಾತಾಡಕತ್ತೀನಿ ತಾಳ್ಮೆಯಿಂದ ನೀ ಹಾಗೆಲ್ಲ ಮಾತಾಡಿ ನನಗೆ ಸಿಟ್ಟು ಬರೆಸಿ ಆಮೇಲೆ ನಾನೇ ಏನೋ ಮಾಡೀನಿ ಅನ್ನೋ ಥರ ಮಾಡ್ತಿದ್ದಿ ಈಗೇನು ಹೇಳು ಏನು ವಿಷಯ ಹೊರಗೆ ಬಾ ಚಾ ಕುಡಿಯೋಣ ಹೊತ್ತು ಭಾಳ ಆಗೈತಿ ಬೇಡ ನೀವು ಕುಡೀರಿ ರಾಧಾ ಯಾಕೆ ಹಿಂಗೆ ಮಾಡಾಕತ್ತಿದಿ ನೋಡ್ಬಾ ಅಲ್ಲೇ ಹೊಸ್ದಾಗಿ ಮದುವೆ ಆಗಿರೋರು ಹೆಂಗದಾರ ಎಷ್ಟು ಖುಷಿಯಿಂದ ಅದಾರ ನೀ ನೋಡು ನಾನು ನೀ ಮೆಚ್ಚಿದ್ದು ಹೇಂತಲ್ಲಲ್ಲಪ್ಪ ನಾನು ಎಷ್ಟಾದರೂ ನಿನ್ನನ್ನು ಕೊಂಡ್ಕೊಂಡೀನಿ ನಿಮ್ಮವ್ವ ಆದ ಲೆಕ್ಕದಾಗ ಮಾತಾಡ್ತಾಳ ರೊಕ್ಕ ಕೊಟ್ಟು ನನ್ನ ಮಗನ ಕೊಂಡ್ಕೊಂಡಿದಿ ನನ್ನ ಮಗನ ಕೊಂಡ್ಕೊಂಡಿರ್ಬೋದು ನನ್ನ ಮಗನ ಪ್ರೀತಿ ನಿನ್ ಸಿಗಲ್ಲ ಅನ್ನೋ ಲೆಕ್ಕದಾಗ ಛೇ ರಾಧಾ ಆಯ್ತಾ ನಂದ ತಪ್ಪು ಈಗ ನಿನಗೆ ಅವು ಇಷ್ಟ ಆಗಿವಿಲ್ಲ ನಕ್ಲೆಸ್ಸು ಎರಡೂ ಒಂದೇ ಥರ ನೀನೇ ಇಟ್ಕೊ ನಾನೇನು ಬ್ಯಾಡ ಅನ್ನಲ್ಲ ಆತಾ ನಾನು ನಿಂಗೊಂದು ನಿಜ ಹೇಳ ಇವತ್ತು ಹೇಳ್ತೀನಿ ನೋಡು ನಿಜ ಹೇಳ ಅಲ್ಲಿ ನಮ್ಮವ್ವ ಇದ್ಲು ನಮ್ಮ ತಂಗಿದ್ಲು ಹೆಂಡತಿಗೆ ಎರಡೂ ಹೆಂಡತಿಗೆ ಮಾಡ್ಸೀನಿ ಅಂತಂದ್ರೆ ಅಥವಾ ಒಂದು ಹೆಂಡತಿಗೆ ಒಂದು ತಂಗಿಗೆ ಅಂದ್ರೆ ಅವ್ರು ಏನು ಅನ್ಕೋತಿದ್ರು ನನ್ನನ್ನು ನೋಡಿ ನಾ ಬಂದು ಹೆಂಡತಿ ಬಂದು 2 ದಿನ ಆಗಿಲ್ಲ ಆಗಲೇ ಹೆಂಡತಿ ಸಂಬಂಧ ಬಂಗಾರದ ಮಾಡಿಸ್ತಾನ ತಂಗಿ ಸಂಬಂಧ ಏನು ಮಾಡಿಸಿಲ್ಲ ಇದುವರೆಗೂ ಅಂತಿದ್ಲ ಇಲ್ಲ ಅದ್ರಾಗ ನಮ್ಮ ನಿಂಗವ್ ಚಿಗವ್ ಇದ್ಲು ನಮ್ಮವ್ ಇದ್ಲು ನನ್ನ ತಂಗಿದ್ಲು ಅವ್ರ ಮುಂದೆಲ್ಲ ಹೇಳೋಕ್ಕಾಗತ್ತಾನ ನೀ ಅವನ್ನೆಲ್ಲ ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು ರಾಧಾ ಕರೆ ಹೇಳಕತ್ತೀರಾ ಅಂದ್ರ ಕರೆನ ಹೇಳಕತ್ತೀನಿ ನೀನ ಹೇಳು ಒಂದ ಥರದ್ದು 2 ಸರ ನಾನು ಯಾಕೆ ಮಾಡಿಸ್ತೀನಿ ಹೇಳು ಒಂದು ಸಾಣದು ನನ್ನ ತಂಗಿಗಂತಂದು ದ್ವಾಡ್ದು ನಿನಗಂತ ಮಾಡಿಸಿದ್ದೆ ಈಗ ಏನಾರ ಹೆಚ್ಚು ಕಮ್ಮಿ ಹಿಂಗಂತ ಏನಾರ ದೊಡ್ಡರ ಅಂದ್ರೆ ದ್ವಾಡ್ದು ನನ್ನ ತಂಗಿ ಕೊಟ್ಟು ಸಾಣದು ನೀನು ಕೊಟ್ಟರಾತು ಅಂತ ಅನ್ಕೊಂಡೆ ಅಷ್ಟೊತ್ತಿಗೆ ನೀ ಬಂದು ಸುಳ ಅಲ್ಲೆಲ್ಲ ತಪ್ಪು ತಿಳ್ಕೊಂಡು ನಮ್ಮ ತಂಗಿ ಕೈಯಂದು ಸರ ಕಿತ್ಕೊಂಡು ಈಗ ನೋಡು ಹೆಂಗಾತೀಗ ಹಂಗೆ ನೋಡಿದ್ರೆ ಎರಡು ನಿನಗ ಸೇರ್ಬೇಕು ನೀ ಹೇಳ್ದಂಗ ನಿನ್ ರೊಕ್ಕದಾಗ ತಂದಿನ ಅವನ್ನ ಅಂದ್ರ ನನ್ನ ಪ್ರೀತಿ ಐತಿ ನಿಂಗ ಶ್ರೀಕಾಂತ ಕರೆ ಹೇಳಕತ್ತೀಯ ಕರೆ ಹೇಳಕತ್ತೀನಿ ಸುಳ್ಳಾಕೇತೀನಿ ನಾನು ನೀನ ಹೇಳು ಒಂದ ಥರದ್ದು 2 ಸರ ಯಾಕೆ ಮಾಡಿಸ್ತೀನಿ ದೊಡ್ಡದು ಸಣ್ಣದು ಹೇಳಿ ನೀನ ಹೇಳು ಅದ ನನಗೂ ಅನುಮಾನ ಬಂತು ಆದ್ರೆ ನೀ ಖಡಾಖಂಡಿತವಾಗಿ ಹೇಳ್ದಲ್ಲ ನನ್ನ ತಂಗಿ ಮದ್ವೆಗೆ ಅಂತಂದು ನಾನದ ಹೇಳಕತ್ತೀನಿಲ್ಲ ಅಲ್ಲೆಲ್ಲರ ಮುಂದೂ ಹಂಗ ಹೇಳ್ಬೇಕಾಕತಿ ಹಂಗ ಈಗ ನೋಡು ಆಕಿ ಮದುವೆಗೆ ಹೋಗ್ಕಾಳ ಮದ್ವೆಗ ಹಾಕೊಂಡ್ರು 2 ಹಾಕೊಳ್ಳಿ ಆಮೇಲೆ ಹೋಗು ಬಂದಾಗ ಇಸ್ಕೊಂಡ್ರಾತು ಅವನೇನು ಹಾಕೊಂಡ ಗಂಡ ಮನೆ ಕಳಿಸ್ಬಿಡ್ತೀವನ್ನ ಇಲ್ಲ ಎಲ್ಲ ಬಂಗಾರನು ಯಾಕೆ ಕೊಟ್ಟು ಕಳಿಸ್ತೀವಿ ನಾವು 2 ಹೌದಿಲ್ಲ ಹೌದು ಆದ್ರ ಮತ್ತೆ ನಿಮ್ಮವ್ ಹೇಳಕತ್ತಿದ್ಲು ನಾನೇನೇನ ತಂದಿನಲ್ಲಿ ಸಾಮಾನ ಬಾಂಡೆ ಸಾಮಾನ ಎಲ್ಲ ಚಲೋವೆಲ್ಲ ನಿಮ್ಮ ತಂಗಿಗೆ ಕೊಟ್ಟು ಕಳಿಸ್ತಾಳಂತಂದು ಓ ಅದಾ ಕೊಟ್ಟು ಕಳಿಸ್ಲಿ ಬಿಡು ರಾಧಾ ಅದ್ಯಾಕ ಶ್ರೀಕಾಂತ ನಾನು ನಮ್ಮ ಅಪ್ಪನ ಮನೆಯಿಂದ ತಂದಿನಲ್ಲ ಏನ್ ಗೊತ್ತನ ಈಗ ನಿನಗೆ ಈ ಮನೆ ಇಷ್ಟ ಆಗಿಲ್ಲ ಅಂದೋದಿಲ್ಲ ಹೌದಿಲ್ಲ ಹೌದು ಈಗ ನಾವು ಚಂದನು ದೊಡ್ಡ ಮನೆ ಮಾಡಿದ್ವಿ ಇಲ್ಲ ನಾನು ನೀನು ನಿಮ್ಮ ಅಪ್ಪನ ಮನೆಗೆ ಹೋಗೋಣ ಅಂದಿದ್ದಿಲ್ಲ ನೀನು ಅವಾಗ ಒಂದ್ಸರಿ ಅಂದಿದ್ದಿಲ್ಲ ಮತ್ತು ನಾವು ಹೋದ್ರೆ ನಿಮ್ಮವ್ವ ಅಪ್ಪನ ಮನೆಗೆ ಜಗ್ಗದ ಬಾಂಡೆ ಇಲ್ಲಂತೂ ನಮ್ಮವ್ವ ಬೇಕಿದ್ರೆ ಅವು ಸಾಲ್ತಾವು ಅದಕ್ಕೆ ಅವ್ನು ಹಂಗೆ ಇಟ್ರ ಅವ ರೊಕ್ಕದಾಗ ಉಳಿಸಿ ನಾವು ಏನಾರ ನಿನಗೆ ಮತ್ತೇನಾರ ನಾ ಮಾಡಿಸ್ಕೊಡ್ಬೋದಲ್ಲ ಹೌದಿಲ್ಲ ಅದಕ್ಕೆ ನಾವು ಹಂಗಂದು ನಾವು ಹೇಳಿದ್ದೆ ಅವಾಗ ಹಂಗೆ ಹೇಳಕ್ ಬರಲ್ಲಲ್ಲ ಅದಕ್ಕೆ ನಾನೇನಂದೆ ಅವ ಹೆಂಗೋ ಅದಾವಲ್ಲ ಅವನ ಕೊಟ್ಬಿಡನ್ರಿ ಅದಾಗ ನಾನ ಹೇಳಿದ್ದು ಅವು ಅಲ್ಲದು ನಿಜ ಹೇಳಕತ್ತೀನಿ ಅವನ್ ಮುಂದೆ ಹಂಗೆ ಹೇಳಕ್ಕಾಗಲ್ಲ ಅಂತೇಳಿ ಹಂಗ ಹೇಳ್ದೆ ಅಷ್ಟೆ ಹೇಳಕತ್ತಿರೋದೆಲ್ಲ ನಿಜಾನ ಹೇಳು ನಿನ್ನಾಣೆಗೂ ಎಲ್ಲ ನಿಜ
ನಿಜನೇ ಹೇಳತ್ತೀನಿ ನಾನು. ಅದಕ್ಕೆ ನಾನು ಏನಂದೆ, ನಾವೀಗ ನೀನಂದೆಲ್ಲ ನೀ ಅಂದೇ ಇಲ್ಲ, ನನಗೆ ಓಡಾಡೋಕೆ ದೂರ ಆಗುತ್ತಾ, ಅಪ್ಪನ ಮನೆ ಆದ್ರೆ ಹತ್ರ ಆಗುತ್ತಾ, ನಾನು ನೀನು ಅಲ್ಲೇ ಇರೋಣ, ಅವಾಗವಾಗ ರಜದಾಗ ಬಂದು ನಿಮ್ಮ ಅವ್ನು ನೋಡ್ಕೊಂಡು ಹೋಗೋಣ, ಮತ್ತು ಹೆಂಗೂ ಶ್ರೀದೇವ್ ಗಂಡ ಮನೆಗೆ ಹೋಗೋಣ ಅಂತ ಅಂದಿದ್ದೇ ಇಲ್ಲ. ಮತ್ತವಾಗ ಬೈದಿ ನಾನು ನಮ್ಮವ್ವನ್ ಬಿಟ್ಟು ಎಲ್ಲೂ ಬರಂಗಿಲ್ಲ ಹಂಗೆ ಹಿಂಗೆ ಅಂದಿ. ಮತ್ತೆ ಈಗ ನೋಡಿದ್ರೆ ಹಿಂಗೆ ಹೇಳ್ತೇನ? ಅವಾಗಲ್ಲಿ ಯಾರು ಇರ್ತಾರ ರಾಧಾ? ನೋಡು, ನಾನೀಗ ಮನೆ ಹಳೆ ಯಾಕೆ ಬರುತ್ತೀನಿ ಅಂತ ನಿಮ್ಮ ಅವ್ನ ಮುಂದೆ ಹೇಳೋಕ್ಕಾಗತ್ತಾ? ನಿಮ್ಮ ಅವ್ವ ಇದ್ಲಿಲ್ಲ ಅವತ್ತು. ಇದ್ಲ ಅವ್ವ? ಇದ್ಲೇನಪ್ಪ? ಇರ್ತಾರ, ನಿಮ್ಮವ್ವ ಇರ್ತಾರ, ಅತ್ತಿಯರ್. ಅದಕ್ಕೆ ನಾನು ಹಂಗಂದಿರ್ತೀನಿ, ಸುಮ್ಮನೆ ಹಂಗ್ಯಾಕಂತೀನಿ ನಾನು, ಹೌದಿಲ್ಲ? ಅಂದ್ರ ಈಗ ನಾವು ನಮ್ಮೂರಿಗೆ ಹೋಗಿರ್ಬೋದಾ ನಾನು ನೀನು ನಮ್ಮ ಮನ್ಯಾಗನ? ಇನ್ನೇನು ಮಾಡೋಣ, ನೀ ಹೇಳ್ದಂಗೆ ಅಲ್ಲೇ ಹೋಗಿ ಹೇಳೋಣ ಅಂತ. ಅದಕ್ಕೆ ನೀನು ಏನೇನು ತಂದಿಯಲ್ಲ, ಸ್ಟೀಲಿನ ಸಾಮಾನು ಅವು ಇವು ಅವು ಜಗ್ಗದವ, ಅವ್ನು ಶ್ರೀದೇವ್ ಕೊಟ್ಬಿಡ್ತೀನಿ. ಈಗ ಆ ರೊಕ್ಕದಾಗ ನಾನು ಶ್ರೀದೇವ್ ಬಾಂಡೆ ಕೊಡಿಸ್ಬೇಕು ಅಂತ ರೊಕ್ಕ ಇತ್ತಲ್ಲ, ಆ ರೊಕ್ಕದಾಗ ನಿನಗೇನು ಬೇಕು ಹೇಳು, ಹೋಗಿ ತೊಗೊಂಡು ಬರೋಣ ನಾನು ನೀನು ನಾಳೆ ಬೇಡ, ಯಾಕಂದ್ರೆ ಮದುವೆ ಇನ್ನೂ ಇಲ್ಲೇ ಕಾಲಾಗೈತೆ, ಹಂಗೆ ನಾವಿಬ್ರು ಓಡಾಡಿದ್ರೆ ಮತ್ತೆ ತಪ್ಪು ತಿಳ್ಕೊತಾರೆ. ಇನ್ನೇನೈತಿ, ಶ್ರೀದೇವಿ ಗಂಡ ಮನೆಗೆ ಹೋಗ್ತಾಳೆ, ಅವು ಇಲ್ಲಿ ಇರ್ತಾಳೆ, ನಾನು ನೀನು ಆರಾಮಾಗಿರೋಣಂತ. ಇದನ್ನು ಪ್ರತಿ ಸರಿನೂ ಬಂದು ನಿನಗೆ ಹೇಳೋಕ್ಕಾಗಲ್ಲ. ನಾನು ಅಲ್ಲಿ ಮಂದಿ ಮುಂದೆ ಏನಾರು ಒಂಚೂರು ಹೇಗಿದ್ರು ನೀನು ಅರ್ಥ ಮಾಡ್ಕೊ ಎಂತೆಲ್ಲ. ಆಮೇಲೆ ಮಂದಿ ಮುಂದೆಲ್ಲ ಶ್ರೀಕಾಂತ ಅನ್ಬೇಡ, ಮಂದೆಲ್ಲ ಆಡ್ಕೊಂಡು ನಗುತ್ತಾರೆ. ಇಲ್ಲಿ ಬೇಕಾರೆ ಅನ್ನು ಈಗ ಹಿಂಗೆ ನಾವಿಬ್ರು ಇದ್ದಾಗ ಜಾಣಿ ಬಿಡು, ಕೈ ಇಳಿಸೋದನ್ನ ಹಂಗ್ಯಾಕೆ ಮಾಡಕತ್ತಿ? ನಂಗೆ ಭಾಳ ಖುಷಿ ಆಗತೈತಿ. ನನಗಂಕ್ರ ನೀ ನನ್ನ ಬೆಂಬಲಕ್ಕೆ ನಿಂತ್ಕೊಂಡು ಮಾತಾಡೈತಿದ್ದಿಲ್ಲಲ್ಲ, ಈಗ ಎಷ್ಟು ಖುಷಿ ಆಯ್ತು ಗೊತ್ತೇನು? ಸರಿ ನಡಿ ಚಾ ಕುಡಿಯೋಣ. ತಡಿ, ಒಂದು ನಕ್ಲೆಸ್ ನಾ ಇಟ್ಕೋತೀನ. ಅಲ್ಲ, ನಿನ್ನ ಹತ್ರ ಆಗಲೇ 4-5 ನಕ್ಲೆಸ್ ಅದಾವು, ಹೌದಾ? ಏನು ಮಾಡ್ತಿದೀ? ಅಲ್ಲಲ್ಲ, ಮತ್ತೆ ತಪ್ಪು ತಿಳ್ಕೊಬೇಡಿ ನೀನು. ಈಗ ಸದ್ಯಕ್ಕೆ 2 ಕೊಡು, ಆಕಿ ಮದುವಾಗೋವರೆಗೂ, ಆಮೇಲೆ ಬೇಕಾರೆ ನೀ ಇಟ್ಕೊ ಅಂತಂದು. ಸರಿ ಆತು, ನಡಿ ಕೊಡ್ತೀನಿ. ಸರಿ, ಅವನ್ ಕರೆದು ಬಿಡ್ತೀನಿ, ಅವನ ಕೈ ಕೊಟ್ಬಿಡು, ಜೋಪಾನವಾಗಿ ಇಡ್ತಾಳೆ.